ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಊರಿಗೆ ಬಂದಿದ್ದೆ. ಅಲ್ಲಿಂದ ಈಗ ಸದ್ಯಕ್ಕೆ ನಾವೆಲ್ಲ ತೋಟಕ್ಕೆ ಹೋಗ್ತಿದ್ದೀವಿ. ಅದಕ್ಕಿಂತ ಮುಂಚೆ ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಂತ ಹೆಸರಿಂದ ಮಲ್ನಾಡ್ ಅಂತ. ಸೊ ಆ ಮಲ್ನಾಡಲ್ಲ, ಇದು ಬೇರೆ ಮಲ್ನಾಡ್. ಸೊ ಸ್ಟೇ ಟ್ಯೂನ್ ಅಂಟಿಲ್ ದ ಎಂಡ್. ಈ ಪ್ಲೇಸಿಗೆ ಬಂದಿದ್ದು. ಸೊ ಅದೇನೋ ದೊಡ್ಡಪ್ಪನ ಕೆಲಸ ಇದೆ ಅಂತ ಹೇಳಿ ಬಂದಿದ್ದು ನಾವು ಆ್ಯಕ್ಚುಲಿ. ಈ ಊರೇ ಫುಲ್ ಕಾಡು ಥರ ಇರೋದು. ಸೊ ಎಲ್ಲಿ ಹೋದ್ರೂ ಕಾಡೇ ಸಿಗ್ತದೆ ನಿಮಗೆ. ಸೊ ಇದು ಸಹ ಒಂಥರ ಕಾಡು, ಲೈಕ್ ನಾನು ಬರುವಾಗ ನೋಡಿ ತೋರಿಸಿದ್ದಲ್ಲ. ಸೊ ಫುಲ್ ಕಾಡೇ ಆಗಿರುತ್ತೆ ಅದು ಆಲ್ರೆಡಿ. ಬಟ್ ಜಿಯೋ ನೆಟ್ವರ್ಕ್ ಮಾತ್ರ ಇದೆ ಇಲ್ಲಿ. ಆ್ಯಕ್ಚುಲಿ ನೆಟ್ವರ್ಕ್ ಸಿಕ್ಕೋದು ತುಂಬ ಕಷ್ಟ, ಬಟ್ ಇಲ್ಲಿ ನೆಟ್ವರ್ಕ್ ಸಿಗ್ತಿದೆ. ಸೊ ಇದು ನಮ್ಮ ತೋಟ, ಅದು ಎಂಟ್ರೆನ್ಸ್. ಅಲ್ಲಿಂದ ಇದು ಫುಲ್ ತೋಟ. ಈಚೆ ಸೈಡು ಇದೆ, ಆಮೇಲೆ ಇದು ಕಾರ್ ನಿಲ್ಸಿದ್ದಾರೆ. ಅಲ್ಲಿ ಆಚೆ ಸೈಡ್ ವರ್ಕರ್ಸ್ನವರೆಲ್ಲ ಇರ್ತಾರೆ. ಈಚೆ ಸೈಡು ಇದೆ. ಸೊ ಎರಡು ಸೈಡು ತೋಟ ಇದೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಫುಲ್ ಅಡಿಕೆ ಮರ ಇರೋದು ಇಲ್ಲಿ. ಅಡಿಕೆ ಮರ ಮತ್ತು ಬಾಳೆ ಮರನೂ ಇದೆ. ಅವ್ರದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಥವಾ ಮಾತಾಡ್ತಿರೋದು, ಯಾಕಂದರೆ ನನ್ನ ಹತ್ರ ಮೈಕ್ ಇಲ್ಲ. ಸೊ ನನ್ನ ವಾಯ್ಸ್ಗಿಂತ ಜಾಸ್ತಿ ಎಲ್ಲ ವಾಯ್ಸ್ ಕೂಡ ಬರುತ್ತೆ ಇದ್ರೊಳಗಡೆ. ಸೊ ದಿಸ್ ಈಸ್ ಆರ್ ತೋಟ. ಸೊ ಹಿಂಗಿದೆ. ಸೊ ಪಾಸ್ಟ್ ಈಗ ಒಂದೆಷ್ಟು ವರ್ಷ ಆಯಿತು ಅಂದರೆ ತೋಟ ಹಾಕಿ, ತಡೀರಿ ಕೇಳಿ ಹೇಳ್ತೀನಿ ನಾನು. ಸೊ ಎಂತ ಅಂದರೆ ನಾವು ತೋಟ ಮಾಡಿ 4 ವರ್ಷ ಆಗಿದೆ. ಆಮೇಲೆ ಇದು 4ನೇ ವರ್ಷ ನಡೀತಿದೆ. ಜೂನ್ ಬಂದರೆ 4 ವರ್ಷ ಕಂಪ್ಲೀಟ್ ಆಗುತ್ತಂತೆ. ಸೊ ಫುಲ್ ತೋಟ ಇದು ನಮ್ಮದು. ಹಿಂಗಿತ್ತು ಅಂದರೆ ಆ್ಯಕ್ಚುಲಿ ನಾನು ಅಪ್ಪನ ಮನೆ ಹೇಳ್ತಾರಲ್ಲ, ಹಾಗೆ ಅಪ್ಪನ ಮನೆಯದು. ಸೊ ಅಪ್ಪನ ಊರಿಗೆ ಬಂದಾಗ ಇಲ್ಲಿ ತೋಟಕ್ಕೆಲ್ಲ ತೋರ್ಸೋಣ ಅಂತ ಹೇಳಿ ಬಂದ್ವಿ ನಾವು. ಆ ತೋಟ ನೋಡೋದು ಎಷ್ಟು ಟೈಮ್ ಆಯ್ತು ನಿಮಗೆ? ತೋಟ ನೋಡೋದೆ ಸಾಧಾರಣ ಒಂದು 6 ಮಂತ್ ಎಬೋ ಆಗ್ಬೋದು ಅನ್ಸುತ್ತಲ್ವಾ? ಹಾಂ, 6 ಮಂತ್ಸ್. ಹೆಂಗೆ ಅನಿಸ್ತೀಗ ತೋಟ ಇಂಪ್ರೂವ್ ಆಗಿದೆ ಇಲ್ಲ? ಖುಷಿ ಆಗ್ತಾ ಉಂಟು. ಹೌದಾ? ತುಂಬ ಖುಷಿ ಆಗ್ತಾ ಉಂಟು. ನೀರು ಸ್ವಲ್ಪ ಕಡಿಮೆ ಉಂಟು, ಈಗ ಬಿಸಿಲು ಜಾಸ್ತಿ ಉಂಟು ಇಲ್ಲಿ. ಬಟ್ ಇಲ್ಲಿ ಕೂಲ್ ಪ್ಲೇಸ್ ಅಲ್ಲ. ಸೊ ನಮ್ಮದು ತೋಟ ಎಲ್ಲ ಮುಗಿದು ಮನೆಗೆ ಹೋಗುವ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟ ಇದ್ದಿದ್ದೀವಿ ನಮ್ಮ ತೋಟ. ಮತ್ತು ಕತ್ಲಾಯ್ತಲ್ಲ ಬರೋದು, ಹಾಗೆ. ಸೊ ತೋಟಕ್ಕೆ ಬರುವಾಗ ಕತ್ಲೆ ಆಗಿತ್ತು. ಆ ಕತ್ಲೆ ಆಗಿದ್ದ ಕಾರಣ ಎಲ್ಲ ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗ್ತಿಲ್ಲ ನನಗೆ. ಸೊ ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ನಾನು ಜಸ್ಟ್ 1 ಡೇ ಹಾಲಿಡೇಗೋಸ್ಕರ ಬಂದಿದ್ದೆ ನಾನು ತೋಟಕ್ಕೆ, ಲೈಕ್ ಊರಿಗೆ. ಹಾಗೆ ತೋಟ ತೋರಿಸುವ ಅಂತ ಹೇಳಿ ಬಂದ್ವಿ ನಾವು. ಅಂದರೆ ಅಣ್ಣ ದೊಡ್ಡಪ್ಪ ಅವರೆಲ್ಲ ಲೈಕ್ ಬ್ಯುಸಿ ಇದ್ದರು. ಸೊ ನಮ್ಗೆ ಬರಲಿಕ್ಕಾಗಲಿಲ್ಲ ತೋಟಕ್ಕೆ. ಹಾಗೆ ನೈಟ್ ಅರೌಂಡ್ 6-7 ಆಗೋಷ್ಟೊತ್ತಿಗೆ ಫ್ರೀ ಆದಾಗ ಹೋಗುವ ಅಂತ ಕೇಳಿದ್ರೆ ಹೋಗುವ ಅಂದರು. ಸೊ ಹಾಗೆ ಅವ್ರಿಗೂ ಚೂರು ಕೆಲಸ ಇತ್ತು ಅಂತ ಬಂದ್ವಿ ನಾವು ತೋಟ ನೋಡಲಿಕ್ಕೆ ಅಂತ. ಸೊ ನಿಮಗೂ ತೋರಿಸೋಣ ಅಂತೇಳಿ ನಾನು ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಷ್ಟ ಇದೆ, ಆಚೆ ಸೈಡ್ ಈಚೆ ಸೈಡ್ 2 ಸೈಡ್ ತೋಟ ಇದೆ ನಮಗೆ. ಆಮೇಲೆ ಆಚೆ ಸೈಡ್ ಹೋದರೆ ಅಲ್ಲಿ ನೀರಿದೆ. ಸೊ ಈಗ ಕತ್ಲಾಗಿದ್ದ ಕಾರಣ ಬಿಡಲ್ಲ ಆಚೆ ಹೋಗಲಿಕ್ಕೆ. ಸೊ ಅದು ಲೈಕ್ ಕೈಂಡ್ ಆಫ್ ಪೂಲ್ ಥರ ಇದೆ. ಅಂದರೆ ನಮಗೆ ಬೇಕಿದ್ರೆ ಅಲ್ಲಿ ಮಳೆಗಾಲಕ್ಕೆ ಬಂದಾಗ ಫುಲ್ ನೀರು ತುಂಬಿರುತ್ತೆ, ಲೈಕ್ ಫುಲ್ ಸಮುದ್ರ ಥರ ಆಗಿರುತ್ತೆ ಕೈಂಡ್ ಆಫ್. ಅಷ್ಟೇ ಇದ್ದಿದ್ದು ಇವತ್ತಿನ ವ್ಲಾಗ್. ಮತ್ತೆಲ್ಲಾದರೂ ಬೇರೆ ಪ್ಲೇಸಿಗೆ ಹೋದರೆ ನೋಡೋಣ ಮಧ್ಯೆ ಹಾಕ್ಲಿಕ್ಕಾಗತ್ತಾ ಅಂತ. ಇನ್ನು ನಾಳೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಿಸ್ ಈಸ್ ಕೃತಿ ಸೈನಿಂಗ್ ಆಫ್.